ನಾವು ಚಂದಮಾಮ, ಬಾಲಮಂಗಳ, ಬಾಲಮಿತ್ರ ಇಂಥದ್ದೆಲ್ಲ ಓದ್ಕೊಂಡು ಬೆಳೆದಂಥವ್ರು. ಇವಾಗ ಬುಕ್ಸ್ ನೋಡಕ್ ಸಿಕ್ಕಲ್ಲ, ಆದ್ರೂ ಕೂಡ ಅದರಲ್ಲಿ ಓದಿದ್ದು ಕಥೆಗಳು ಇವಾಗಲೂ ಕೂಡ ಅಚ್ಚಳಿಯದಿದೆ ನಮ್ಮ ಮನಸ್ಸಲ್ಲಿ. ಅಂತ ಒಂದು ಕತೆ. ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯ, ಆ ರಾಜ್ಯದ ಒಬ್ಬ ರಾಜ, ಆ ರಾಜನಿಗೆ ಅದೇ ಅಧಿಕಾರ ಅಂದ್ರೆ ಬಹಳ ಒಂದೊಂದು ಮದ. ಕೆಲವು ರಾಜರಿಗೆ ಹೆಚ್ಚು ತಲೆ ಇರುತ್ತೆ, ಕೆಲವು ರಾಜರಿಗೆ ಹುಚ್ಚು ತಲೆ ಇರುತ್ತೆ. ಹಂಗೆ ಈ ರಾಜನಿಗೆ ಸ್ವಲ್ಪ ಹುಚ್ಚು ತಲೆ. ಒಂದು ದಿನ ಹಂಗೆ ಯೋಚನೆ ಮಾಡ್ತಾ ಕೂತಿದ್ದ, ಒಂದು ಯೋಚನೆ ಬಂದ್ಬಿಡ್ತು ಅವನು ಮೈಂಡಲ್ಲಿ. ಎಲ್ಲ ವಯಸ್ಸಾಗಿರೋರು ಬರೀ ತಿಂತಾರೆ, ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಎಷ್ಟು ನಷ್ಟ. ಇದನ್ನೇ ನಾವು ಉಳಿತಾಯ ಮಾಡಬಹುದಲ್ಲ. ಒಂದು ಫರ್ಮಾನ್ ಹೊರಡಿಸ್ದ, ನಾಳೆಯಿಂದ ಈ ರಾಜ್ಯದಲ್ಲಿ ಯಾರು ಹಿರಿಯ ನಾಗರಿಕರು 60 ವಯಸ್ಸಿಗಿಂತ ಮೇಲ್ಪಟ್ಟವರು ಇರಕೂಡದು. ಅಂತವರು ಯಾರ್ಯಾರ ಮನೆಯಲ್ಲಿ ಇದ್ದಾರೋ ಅವರನ್ನೆಲ್ಲ ಗಡೀಪಾರು ಮಾಡತಕ್ಕದ್ದು. ಇಲ್ಲವಾದ್ರೆ ಮನೆಯಲ್ಲಿರುವ ಯಾರ್ಯಾರಿದ್ದಾರೆ ಯಜಮಾನ ಅವನ ತಲೆಯನ್ನು ಉರುಳಿಸಲಾಗುವುದು. ರಾಜ್ಯದ ಫರ್ಮಾನ ಅಂದ್ರೆ ಹೆಂಗಿರುತ್ತೆ, ಪ್ರತಿಯೊಬ್ಬರು ಪಾಲಿಸಲೇಬೇಕು. ಎಲ್ಲರೂ ಕರ್ಕೊಂಡೋಗಿ ಊರ ಹೊರಗಡೆ ಕಾಡಲ್ಲಿ ಬಿಟ್ಟು ಬಂದ್ಬಿಟ್ಟು. ಒಬ್ಬ ಯುವಕ ಇದ್ದ. ಆ ಯುವಕನಿಗೆ ಬಹಳ ಪ್ರೀತಿ ತಂದೆ ಮೇಲೆ. ತಾಯಿ ಅಂತೂ ಇರಲಿಲ್ಲ, ತೀರೋಗಿದ್ರು. ವಯಸ್ಸಾದ ತಂದೆ ಮೇಲೆ ಬಹಳ ಪ್ರೀತಿ. ಈ ತಂದೆನ ನಾನು ಹೆಂಗೆ ಕಾಡಲ್ಲಿ ಬಿಡ್ಲಿ? ಅಲ್ಲಿ ಹುಲಿ ಬಂದು ತಿನ್ನಲ್ವಾ? ಉಪವಾಸ ಬಿದ್ದು ಸಾಯಲ್ವಾ? ಏನ್ ಮಾಡ್ಲಿ ನಾನು ಅಂತ ಯೋಚನೆ ಮಾಡುವನೇ ಅವತ್ತು ರಾತ್ರಿ ತಂದೆ ಹತ್ರ ಕೇಳಿದೆ, ಅಪ್ಪ ನನ್ಗೆ ಇಷ್ಟ ಇಲ್ಲ ನೀನು ನನ್ನ ಕಾಡಲ್ಲಿ ಬಿಡಕ್ಕೆ, ಆದ್ರೂ ಏನು ಅನಿವಾರ್ಯ ಆಗ್ಬಿಟ್ಟಿದೆ, ಏನ್ ಮಾಡ್ಲಿ? ತಂದೆ ಹೇಳ್ದ, ಮಗನೇ ನೀ ಬೇಜಾರು ಮಾಡ್ಬೇಡ, ನಿನ್ ಕಷ್ಟ ನನ್ಗೆ ಅರ್ಥ ಆಗತ್ತೆ, ನಡಿ ಇವಾಗೇ ಕಾಡ್ಗೆ ಹೋಗೋಣ, ನನಗೊಂದು ಉಪಾಯ ಇದೆ ಅಂತ ಕರ್ಕೊಂಡೋದ. ಆ ಕಾಡಲ್ಲಿ ಬಹಳ ಒಳಗಡೆ ಒಂದು ಗುಹೆ ಇತ್ತು, ಸುರಂಗ ಗುಹೆ. ನಾವು ಸೌತ್ ಕೇಂದ್ರದವರು, ನಮ್ಮೂರಲ್ಲಿ ನೀರು ಬೇಕಂದ್ರೂ ಬೆಟ್ಟ ಕೊರೆದು ಒಂದು ಸುರಂಗ ಮಾಡ್ತಾರೆ. ಆ ಸುರಂಗದಿಂದ ನೀರು ಬರ್ತಾನೆ ಇರುತ್ತೆ. ಇಲ್ಲಿ ಕೋಲಾರ ಪಕ್ಕ ಎಲ್ಲ ನೋಡಿದಿರ ತಾವು, ಅಂತರ್ಗಂಗೆ ಬೆಟ್ಟದಲ್ಲಿ ನೀರು ಬರೋದು ಹಂಗೆ ಚಿಲುಮೆ ತರ ಬರ್ತಾ ಇರುತ್ತೆ ನೀರೊಳಗೆ, ನ್ಯಾಚುರಲ್ ವಾಟರ್. ಆ ತರ ಒಂದು ಗುಹೆ ಇತ್ತು. ಆ ಗುಹೆಗೆ ಒಂದು ಬಂಡೆಕಲ್ಲು ಮರೆ ಮಾಡಿತ್ತು. ಆ ಗುಹೆ ಒಳಗಡೆ ತಂದೆನ ಕರ್ಕೊಂಡೋಗಿ ಬಿಟ್ಟ. ತಂದೆನೇ ಕರ್ಕೊಂಡೋಗಿ ತೋರಿಸ್ದೆ, ಈ ಬಿಡು ಮಗನೇ, ನೀನ್ ದಿನಕ್ಕೆ ಯಾವತ್ತಾದ್ರೂ ಒಂದ್ಸಾರಿನೋ 2 ದಿನಕ್ಕೆ ಒಂದ್ಸಾರಿನೋ ಬಂದು ಊಟ ಏನಾದ್ರು ಕೊಟ್ಬಿಟ್ಟು ಹೋಗು, ನಾನು ಮ್ಯಾನೇಜ್ ಮಾಡ್ಕೋತಾ ಇರ್ತೀನಿ, ಬೇಜಾರು ಮಾಡ್ಕೋಬೇಡ. ಕಾಲ ಸರಿ ಇತ್ತು. ಇವನು ಕಾಡಿಗೆ ಏನೋ ಹಂಗೆ ಹೋಗ್ತಾನೆ ಬರ್ತಾನೆ, ಯಾರು ಅದನ್ನ ನೋಟಿಸ್ ಮಾಡಲಿಲ್ಲ. ಕಾಡಲ್ಲಿದ್ದ ದೊಡ್ಡವರು ಹಿರಿಯರು ಏನಂದ್ರು ಯಾರಿಗೂ ಯೋಚನೆನೇ ಇರಲಿಲ್ಲ. ಇವನು ಮಾತ್ರ ದಿನ 2 ದಿನಕ್ಕೊಂದ್ಸರಿ ನಾವು ಹೋಗಿ ಊಟ ತಿಂಡಿ ಕೊಟ್ಟು ಬರ್ತಾ ಇದ್ದ. ರಾಜನಿಗಂತೂ ಬಹಳ ಖುಷಿ ಆಯ್ತು. ಎಷ್ಟು ಉಳಿತಾಯ ಮಾಡ್ದ? 40% ಉಳಿತಾಯ. ಆದ್ರೆ ಕಾಲ ಒಂದೇ ತರ ಇರಲ್ವಲ್ಲ. ಲೈಫ್ ಇಸ್ ಎ ಸೈಕಲ್ ಅಂತಾರೆ. ಸೈಕಲ್ ಚಕ್ರದಂಗೆ ಒಂದ್ಸರಿ ಮೇಲೆ ಇದ್ದಿದ್ದು ಒಂದ್ಸರಿ ಕೆಳಕ್ ಬರುತ್ತೆ, ಕೆಳಕ್ ಇದ್ದಿದ್ದು ಮೇಲಕ್ಕೆ ಹೋಗುತ್ತೆ. ಹಂಗೆ ದಿನ ಉರುಳ್ತಾ 1 ವರ್ಷ ಮಾತ್ರ ಭೀಕರ ಬರಗಾಲ ಬಂದ್ಬಿಡುತ್ತೆ. ಎಂತ ಬರಗಾಲ ಅಂದ್ರೆ ಒಂದು ಹನಿ ನೀರು ಬರಲಿಲ್ಲ ಆಕಾಶದಿಂದ. ಇರೋ ಕೆರೆಗಳೆಲ್ಲ ಬತ್ತೋದು, ಎಲ್ಲೂ ಕುಡಿಯೋದಕ್ಕೆ ಹಾಹಾಕಾರ ಆಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಏನ್ ಮಾಡಿದ್ರು, ಯಾರಿಗೆ ಕೇಳಿದ್ರು ಯಾರಿಗೂ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಇಂಥ ಕಾಲ ನೋಡೇ ಇಲ್ಲ. ಚಿಕ್ಕ ವಯಸ್ಸವ್ರು ಎಲ್ಲರೂ, ಅನುಭವ ಇಲ್ಲ. ಏನ್ ಮಾಡ್ಬೇಕು, ಯಾರಂದ್ರೂ ಉತ್ತರ ಇಲ್ಲ. ಒಂದು ಡಂಗುರ ಹೊಡಿಸ್ತ ರಾಜ. ಯಾರಾದ್ರೂ ಈ ಬರಗಾಲಕ್ಕೆ ಏನ್ ಮಾಡಬಹುದು ಅನ್ನೋ ಏನಾದ್ರೂ ಯೋಚನೆ ಇದ್ರೆ, ಅದು ಸಮರ್ಪಕವಾಗಿ ವರ್ಕೌಟ್ ಆಯ್ತು ಅಂದ್ರೆ ಬಹಳ ಬಹುಮಾನ ಕೊಟ್ಬಿಡ್ತೇನೆ. ಎಲ್ಲಿ ತನಕ ಅಂದ್ರೆ ನೀವು ಏನ್ ಕೇಳ್ತೀರಿ ಅದನ್ನು ಕೊಟ್ಟು ಬಿಡ್ತೇನೆ ಅಂತ ಡಂಗುರ ಹೊಡಿಸ್ತಾನೆ. ಇವನಿಗೆ
ಈ ಹುಡುಗ ಇದ್ನಲ್ಲ, ಅಪ್ಪನ ಸುರಂಗದಲ್ಲಿ ಸಾಕ್ತಾ ಇದ್ನಲ್ಲ, ಅವನಿಗೆ ಈ ಡಂಗುರದ್ದು ಕೇಳಿಸ್ತು, ಮಾಹಿತಿ ಬಂತು. ಅವತ್ತು ತಂದೆಯನ್ನ ಭೇಟಿ ಮಾಡಕ್ ಹೋಗಿದ್ದವನೇ, ಅಪ್ಪ ಊರಲ್ಲೆಲ್ಲ ಸಿಕ್ಕಾಪಟ್ಟೆ ಬರಗಾಲ ಇದೆ, ತಮಗೂ ಗೊತ್ತಿದೆ, ಆದರೆ ಇವತ್ತು ರಾಜ ಈ ತರ ಡಂಗುರ ಹೊಡಿಸಿದ್ದಾನೆ, ಇದಕ್ಕೆ ಏನಾದ್ರೂ ಪರಿಹಾರ ಇರಬಹುದಾ ಅಂತ ಕೇಳಿದ್ರು. ಅದಕ್ಕೆ ಅಪ್ಪ ಅಂತ ಯೋಚನೆ ಮಾಡಬೇಡ ಮೊನ್ನೆ, ಆ ಊರಲ್ಲಿ ಕೆರೆ ಇದೆ, ಕೆರೆ ಎಲ್ಲ ಹೂಳಿಂದ ತುಂಬ್ಕೊಂಡ್ಬಿಟ್ಟಿದೆ. ಆ ಕೆರೆ ನಾನು ಚಿಕ್ಕವನಿದ್ದಾಗ ಎಷ್ಟು ಆಳ ಇತ್ತು ಗೊತ್ತೇನೋ, ಕೆಳಗಡೆ ಒಂದು ಬಂಡೆ ಇದೆ. ಆ ಬಂಡೆ ಒಂದಷ್ಟು ದೊಡ್ಡದಾಗಿದೆ. ಆ ಬಂಡೆ ಕೆಳಗಡೆ ಚಿಲುಮೆ ಇದೆ. ಆ ಚಿಲುಮೆ ಯಾವತ್ತೂ ಬರ್ತಲ್ಲ, ಅದು ಗಂಗಾ ನದಿಯಿಂದನೇ ಬರುತ್ತೆ ಅಂತ ನಮ್ಮ ಅಜ್ಜ ಹೇಳ್ತಾ ಇದ್ರು. ಹಂಗಾಗಿ ಅಲ್ಲಿ ಹೂಳು ಎತ್ಬಿಟ್ಟು ಆ ಬಂಡೆನ ಸ್ವಲ್ಪ ಅಲ್ಲೇನೋ ಬ್ಲಾಕ್ ಆಗಿರ್ಬೇಕು, ಬಂಡೆನ ಸರಿಸಿದ್ರೆ ಈ ಕಾಲಕ್ಕೆಲ್ಲ ನಮ್ಮ ರಾಜ್ಯಕ್ಕೆ ಯಾವ ಕಾಲಕ್ಕೂ ಬರಗಾಲ ಬರಲ್ಲ ಅಂತ ಹುಡುಗ ವಾಪಸ್ ಬಂದು ಹೇಳೋದಕ್ಕೆ ಧೈರ್ಯ ಇಲ್ಲ. ಏನಾರ ಹೆಚ್ಚು ಕಮ್ಮಿ ಆದ್ರೆ ಇವತ್ತಲ್ಲೇ ಹೋಗುತ್ತಲ್ಲ. ಆದ್ರೂ ಹೆಂಗೋ ಧೈರ್ಯ ಪಟ್ಟು ರಾಜನ ಅಕ್ಕಪಕ್ಕ ಇರೋರಿಗೆ ಮಾಹಿತಿ ತಲುಪಿಸ್ದ. ಅವರೆಲ್ಲರೂ ಆದ್ರೆ ಆಗ್ಲಿ, ಸಿಕ್ಕಿದ್ರೆ ಸಿಗ್ಲಿ ಅನ್ನೋ ಒಂದು ಆಶಾಭಾವನೆಯಿಂದ ಹೂಳೆಲ್ಲ ಎತ್ತಿದ್ರು. ಕೆಳಗಡೆ ನೋಡಿದ್ರೆ ಬಂಡೆ ಇದೆ. ಆ ಬಂಡೆನ ಬಹಳ ಪ್ರಯತ್ನ ಪಟ್ಟು ಹೊಡಿತಿದ್ದಂಗೆ ನೀರಿನ ಚಿಲುಮೆ ಉಕ್ಕಿ ಬಂತು. ಯಾವ ತರ ಬಂತು ಅಂದ್ರೆ, ಇವರು ಅಲ್ಲಿಂದ ಮೇಲಕ್ಕೆ ಬರುವಷ್ಟರಲ್ಲಿ ಕಾಲು ಭಾಗ ಅರ್ಧ ಭಾಗ ತುಂಬ್ತಾ ನೋಡ್ತಿದ್ದಂಗೆ ಆವತ್ತಿನ ದಿನಾನೇ ಕೆರೆ ಪೂರ್ತಿ ಫುಲ್ ಆಗೋಯ್ತು. ರಾಜನಿಗೆ ಆಶ್ಚರ್ಯ, ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಇಂತಹ ಒಂದು ನಿಗೂಢ ರಹಸ್ಯ ಇವನಿಗೆ ಹೆಂಗ್ ಗೊತ್ತಾಯ್ತು, ಯಾರು ಹೇಳಿದ್ದು? ಕರೆಸಿದಾಗ ನಿನಗೆ ಹೆಂಗ್ ಗೊತ್ತಾಯ್ತು? ಹುಡುಗ ಅಂತ, ಮಹಾಪ್ರಭು ದಯವಿಟ್ಟು ತಾವು ಕ್ಷಮಿಸ್ಬೇಕು, ನಾನು ಒಂದು ತಪ್ಪು ಮಾಡಿಬಿಟ್ಟಿದ್ದೇನೆ, ನಿಮಗೆ ಮೋಸ ಮಾಡಿದ್ದೇನೆ, ನಿಮ್ಮ ಫರ್ಮಾನನ್ನು ಉಲ್ಲಂಘಿಸಿದ್ದೇನೆ. ಆದರೆ ಉಲ್ಲಂಘನೆ ಮಾಡುವ ಉದ್ದೇಶದಿಂದ ಅಲ್ಲ, ನನ್ನ ತಂದೆ ಮೇಲೆ ಪ್ರೀತಿಯಿಂದ. ನನ್ನ ತಂದೆನ ನಾನು ತಾವೊಂದಕ್ಕೆ ಗಡಿಪಾರು ಮಾಡಿ ಎಲ್ಲೆಲ್ಲೋ ಬಿಸಾಕಿಲ್ಲ. ಇಲ್ಲೇ ಊರ್ ಪಕ್ಕನೇ ನಮ್ಮ ಕಾಡಲ್ಲೇ ಒಂದು ಸುರಂಗ ಇದೆ, ಗುಹೆ ಇದೆ. ಆ ಗುಹೆನಲ್ಲಿಟ್ಟು ಸಾಕ್ತಾ ಇದ್ದೇನೆ. ನನ್ನ ತಂದೆ ಹತ್ರ ಕೇಳಿದಾಗ ಅವರು ಹೇಳಿದ್ರು, ಆ ಒಂದು ಮಾಹಿತಿ ಮೇರೆಗೆ ನನಗೆ ಗೊತ್ತಾಯಿತು. ರಾಜನಿಗೆ ಎಷ್ಟು ಅವತ್ತು ಬೇಜಾರಾಗೋಯ್ತು ಅಂದ್ರೆ, ನಾನು ಉಳಿತಾಯ ಮಾಡಿದ್ದಲ್ಲ ಕಳ್ಕೊಂಡಿರೋದು ಅನ್ನೋದು ಜ್ಞಾನೋದಯ ಆಗೋಯ್ತು. ಬಹಳ ಬೇಜಾರ್ಪಟ್ಟ, ಪಶ್ಚಾತ್ತಾಪ ಪಟ್ಟ. ಎಲ್ಲಿ ಹುಡುಕ್ತಾನೆ ಇವಾಗ? ಆತರ ಎಷ್ಟು ಮಾಹಿತಿ ಇದ್ದಂತಹ ಹಿರಿಯರನ್ನ, ಗಡಿಪಾರು ಮಾಡಿದವರನ್ನ ಇವಾಗ ಹುಡುಕಿದ್ರೆ ಸಿಗ್ತಾರ ಅವರು. ಆದ್ರೂ ಕೂಡ ಪಶ್ಚಾತ್ತಾಪದಿಂದ ರಾಜನೇ ಎದ್ದು ಕಾಡಿಗೆ ಹೋಗಿ ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಇವನ ತಂದೆನ ಕರ್ಕೊಂಡ್ಬಂದು, ಏನು ಬೇಕು ನಿಮಗೆ ಏನು ಕೇಳು? ಅವನಂತ, ನನಗೇನು ಬೇಡ, ನೀನು ಪಶ್ಚಾತ್ತಾಪ ಪಟ್ಟಿದೆಯಲ್ಲ ಅಷ್ಟು ಸಾಕು. ಇನ್ನು ಮುಂದೆ ಅದು ಇಂತಹ ಒಂದು ಕ್ರೂರವಾದ ನಿರ್ಧಾರಗಳನ್ನ ತಗೋಬೇಡ. ರಾಜ ಅಂದ್ರೆ ಶಕ್ತಿ ಇದೆ ನಿಂಗೆ, ಆದ್ರೆ ಅದು ಜನಹಿತಕ್ಕಾಗಿ ಬಳಕೆ ಮಾಡುವುದು ಅಂತ ಅಂದ. ಇಷ್ಟೇ ಕೇಳಿದ, ಅವನೇನು ಕೇಳಿಲ್ಲ. ರಾಜನ ಪಶ್ಚಾತ್ತಾಪ ಇನ್ನೂ ಜಾಸ್ತಿ ಆಗೋದು. ಅವನಂತ, ಇನ್ನು ಮುಂದೆ ನಾನು ಇವರನ್ನ ಮಂತ್ರಿಯಾಗಿ ನಮ್ಮ ಆಸ್ಥಾನದಲ್ಲಿ ಸೇರಿಸ್ಕೊತೇನೆ ಅಂತ ಸೇರಿಸ್ಕೊಂಡು ಮುಂದೆ ಆ ರಾಜ್ಯ ಚೆನ್ನಾಗಿ ಸುಭಿಕ್ಷವಾಗಿ ಶಾಂತಿಯುತವಾಗಿತ್ತು ಅನ್ನೋದು ನಾನು ಓದಿರೋ ಕಥೆ.